ಹೊಸ ದಾರಿ ಕಂಡಿಡಿತಾ ಇದ್ದಾರೆ. ಇದು ಹೊಸ ದಾರಿ. ಇಲ್ಲ 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 ಅತ್ತೆ ಅತ್ತೆ ಗ್ರಿಪ್ ಇರ್ತದೆ ಅತ್ತೆ. ಐ ಅತ್ತೆ ಅತ್ತೆ ಅದು ಬಟ್ಟೆ ಮೇಲೆ ಇದೆ ಅಲ್ವಾ. ಬಾರ ಇಟ್ಕಲ್ಲ ಮೇಲೆ ಜಾರಲ್ಲ. ಅಲ್ಲಿ ಪೈಂಟ್ ಇದೆ ಅಲ್ವಾ, ಅಲ್ಲಿ ಮಡಗಿದ್ರೆ ಕಾಲು ನೀವು ಅದಕ್ಕೆ. ರಕ್ಷಣೆ ಮಾಡೋಕೆ ಮಗ ಬಂದು ಸಹಾಯ ಮಾಡ್ತಾ ಇದ್ದಾನೆ. ಓ ಹಾಂ ಶ್ರೀಮಮ್ಮನ ಕರ್ಕೊಲ್ಲ. ಜಾರಲ್ಲ ಕರೆಕ್ಟಾಗಿ ಮಡಗು. ಎಲ್ಲನೂ ಒಂದು ಕಡೆ ಕರೆಕ್ಟಾಗಿ ಮಡಗು. ಜಾರಲ್ಲ ಕರೆಕ್ಟಾಗಿ ಎಲ್ಲನೇ ಮಡಗು. ಹಾಂ ತಗೋ. ಬೇಡ ಅಮ್ಮಯ್ಯ. ನಾನು ಕಷ್ಟಪಟ್ಟು ನೋಡಿ ಕಷ್ಟಪಟ್ಟು ದಾರಿ ಇಲ್ಲ ಅಂತ ದಾರಿನಲ್ಲಿ ಹತ್ತಿದ್ದೇನೆ. ಮುಂದಕ್ಕೆ ಕಂಟಿನ್ಯೂ ಹಾಗೆ ಮಾಡ್ತೇನೆ. ಅಮ್ಮಯ್ಯ. ಹಾಂ ಹಬ್ಬ ಕಷ್ಟಪಟ್ಟು ಹತ್ತೆ. ನೋಡಿ ಹೆಂಗಿದೆ. ಇಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಇದ್ದಂಗಿದೆ. ಅಲ್ಲಿ ನೀರು ಶೇಖರಣೆ ಮಾಡಿದ್ದಾರೆ. ಫ್ಯೂಚರ್ಗೆ ಯಾವಾಗ ಬೇಕು ಅಂತ ಹೇಳ್ಬಿಟ್ಟೇನು. ಏನು ಬಿಲ್ಡಿಂಗಲ್ ಮೇಲೆ ಬಿಲ್ಡಿಂಗಲ್ಲಿ ಕಟ್ಬಿಟ್ಟಿದಾರಪ್ಪ. ನೋಡ ಈ ಕಲ್ಗಳೆಲ್ಲ ಇದಕ್ಕೆ ಕಟ್ಟಕ್ಕೆ ತಗೊಬಂದಿದ್ದಾರೆ. ಎಲ್ಲ ಬಿಲ್ಡಿಂಗ್ ಕಟ್ಟೋದಕ್ಕೆ ಮಡಗಿದ್ದಾರೆ. ಮನೆ ಕಟ್ಟಿರೋದು ಇದೊಂದು ಸಂಪ್ರದಾಯ. ಅದು ಅರ್ಥ ಇದೆ. ಎತ್ತರ ಬರ್ತೀವಿ ಅಂತ ನಾವು ಮನೆ ಕಟ್ಟೋದು ನಾವೇನಾದ್ರೂ ಅನ್ಕೊಂಡಿದ್ರೆ ಆ ಥರ ಆಗುತ್ತೆ. ನಾವೆಷ್ಟು ಸ್ಟೆಪ್ ಇದು ಮಾಡ್ತೀವಿ ಅಷ್ಟು ಸ್ಟೆಪ್ ಮೇಲೆ ಬರ್ತೀವಿ. ಓ ಹಂಗೆ ಬನ್ನಿ. ಈ ಕಡೆ ಏನಿದೆ ಅಂತ ಒಂದು ರೌಂಡ್ ನೋಡ್ಕೊ ಬಂದ್ಬಿಡೋಣ. ಇಲ್ಲಿಂದ ದೇವಸ್ಥಾನ ನೋಡೋಕೆ ನೋಡಿ. ನಾನು ಫಸ್ಟ್ ಆ ಖಾಲಿ ಜಾಗ ಕಾಣಿಸ್ತೈತೆ ನೋಡಿ, ಅಲ್ಲಿಂದನೇ ವೀಡಿಯೋ ಮಾಡಿದ್ದು. ಅಂತೂ ಇಂತೂ ಕೊನೆಗೆ ಇಷ್ಟು ಸೈಟಿಗೆ ಬಂದಿದ್ದೀವಿ. ಮೇಲ್ಗಡೆಗೆ ಬರೋಕ್ಕೆ ಕಾರ್ಗಳು ದಾರಿ ಮಾಡಿದ್ದಾರೆ. ಓಕೆ, ಆದರೆ ಸ್ವಲ್ಪ ಸುತ್ತಾಕೋ ಬರ್ಬೇಕು ಅನಿಸುತ್ತೆ. ಒಟ್ಟಾಗಿ ದಾರಿ ಇದೆ ಇಲ್ಲಿ. ಓಕೆ, ಇದು ಅಂದರೆ ಇವಾಗ ನಮ್ಮ ಮೈನ್ ರೋಡು ಅಲ್ಲಿ ಕೆಳಗಡೆ ಇದೆ ನೋಡಿ, ದೊಡ್ಡ ರೋಡು. ಓಕೆ, ಅದೇ ಮೈನ್ ರೋಡ್ ಅನಿಸುತ್ತೆ. ಹಂಗೆ ಹೋಗ್ಬಿಟ್ಟು ಆ ಕಡೆ ಬಸ್ ಸ್ಟ್ಯಾಂಡ್ ಮಡಗಿದಾರಲ್ವ, ಅದು ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡಿಂದ ತಿರುಗಾಡ್ಕೊಂಡು ಹಿಂಗೆ ದೇವಸ್ಥಾನ ಮೇಲ್ಗಡೆಯಿಂದ ಬಂದು ಹಿಂಗೆ ಹೋಗ್ಬಿಟ್ಟು ಈ ಥರ ರೌಂಡ್ ಹೊಡ್ಕೊಂಡು ಇಲ್ಲಿಗೆ ಬರಬೇಕಾಗತ್ತೆ. ಓಕೆ ಬನ್ನಿ, ಇನ್ನು ಮುಂದ್ಗಡೆಗೆ ಹೋಗೋಣ.